ಭಾರತ ಸಂವಿಧಾನದಲ್ಲಿ 32ನೇ ವಿಧಿಯನ್ನು ಯಾರು ಸಂವಿಧಾನದ ಆತ್ಮ ಅಥವಾ ಹೃದಯ, ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ ಅಂದರೆ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇದು ಭಾಳ ಇಂಪಾರ್ಟೆಂಟ್ ಕ್ವಶನು. ಇದು ರಿಪೀಟೆಡ್ ಆಗೋ ಕ್ವಶನು. ಯಾರ ಮೊದಲ ಬಾರಿಗೆ ನೀವು ಸ್ಟಡಿ ಮಾಡ್ತಿದ್ದೀರಿ ಈ ಕ್ವಶನ್ ನೀವು ಓದೋದಂಗೆ ಹೋಗಬೇಡಿ, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರು ಏನು ಕರಿತಾರಪ್ಪ ಅಂದರೆ 32ನೇ ವಿಧಿಯನ್ನು ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೀತಾರೆ. ಅದಕ್ಕಾಗಿ ಇದು ಇಂಪಾರ್ಟೆಂಟ್ ಕ್ವಶನ್. ಇದಕ್ಕೆ ನಾವು 5 ಸ್ಟಾರ್ ಕೊಟ್ಟರು ಕಡಿಮೆ, ಯಾಕಂದರೆ ಇದು ನೀವು ಕ್ವಶನ್ ಪೇಪರ್ ಹಳೆ ಕ್ವಶನ್ ಪೇಪರ್ ಓದುವಾಗ ನೋಡಿರಿ ಇದು ಎಷ್ಟು ಸಲ ರಿಪೀಟ್ ಆಗಿದೆ ನಿಮಗೆ ಗೊತ್ತಾಗಿರುತ್ತದೆ. ಓಕೆನಾ. ಭಾರತ ಸಂವಿಧಾನದಲ್ಲಿ 280ನೇ ವಿಧಿ ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಇದು ಸಹ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ಒಂದು ರಾಜ್ಯ ಮತ್ತು ಒಂದು ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಹಣವನ್ನು ಹಂಚಿಕೆ ಮಾಡ್ತದೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಎಲ್ಲಿ ಹಣಕಾಸು ಇರ್ತದೆ ಅದು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಸ್ನೇಹಿತರೆ. ಯಾಕಂದರೆ ಹಣದ ವ್ಯವಹಾರ ಇದ್ದಿರ್ತದೆ. ಹಣದ ವ್ಯವಹಾರ ಇದ್ದಾಗಲ್ಲಿ ನಮಗೆ ವ್ಯಾಲ್ಯೂ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಈ ಹಣದ ವ್ಯವಹಾರ ಇದ್ದಕ್ಕೋಸ್ಕರ ನಾವು 280ನೇ ವಿಧಿ ಯಾಕೆ ಇಂಪಾರ್ಟೆಂಟ್ ಅಂದರೆ ಇಲ್ಲಿ UPSC ಅಂತ ಕೊಟ್ಟಿದ್ದಾರೆ, ಇಲ್ಲಿ ಹಣಕಾಸು ಆಯೋಗ ಕೊಟ್ಟಿದ್ದಾರೆ, ಚುನಾವಣಾ ಆಯೋಗ ಕೊಟ್ಟಿದ್ದಾರೆ, ಯೋಜನಾ ಆಯೋಗ ಕೊಟ್ಟಿದ್ದಾರೆ. ಆಲ್ರೆಡಿ ನೀವು ಹೇಳಿ ಹಣಕಾಸು ಆಯೋಗ ಅಂತ. ಇಲ್ಲಿ ಹಣಕಾಸು ಆಯೋಗ ಸರಿಯಾಗಿರ್ತದೆ ನೋಡಿ. ಯಾಕಂದರೆ ಇದು ಹಣಕಾಸಿನ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟ ಒಂದು ವಿಧಿ ಅಂತ ಹೇಳ್ಬೋದು, ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಒಂದು ವಿಧಿ. ಅದಕ್ಕೋಸ್ಕರ ಇದು ಹಣಕಾಸು ಆಯೋಗದ ಒಂದು ಸಂಬಂಧಪಟ್ಟ ಒಂದು ವಿಧಿ ಅಂತ ಹೇಳ್ಬೋದು. ಭಾರತದಲ್ಲಿ ಒಟ್ಟಾರೆಯಾಗಿ 1950ರಿಂದ ಇಲ್ಲಿವರೆಗೆ ಎಷ್ಟು ಹಣಕಾಸು ಆಯೋಗಗಳ ರಚನೆ ಆಗ್ಯಪ್ಪ ಅಂದರೆ 16ನೇ ಹಣಕಾಸು ಆಯೋಗ ಪ್ರೆಸೆಂಟ್ ಚಾಲ್ತಿಲಿದೆ. ಈ 16ನೇ ಹಣಕಾಸು ಆಯೋಗ 2026ರಿಂದ 2031 ಅಥವಾ 32 ತನಕ ಇದು ಹಣಕಾಸು ಆಯೋಗ ಚಾಲ್ತಿಯಲ್ಲಿರ್ತದೆ. ಅದಕ್ಕೋಸ್ಕರ ಇದು ಭಾಳ ಇಂಪಾರ್ಟೆಂಟ್ ಅದ. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದರೆ ಅರವಿಂದ್ ಪನಾಗರಿಯ ಅವರು ಏನಪ್ಪ ಅಂದರೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಿದ್ದಾರೆ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಂದರೆ NK ಸಿಂಗ್ ಅವರಾಗಿರ್ತಾರೆ ನೋಡಿ. NK ಸಿಂಗ್. ನಮಗೂ 15 ಹಣಕಾಸು ಆಯೋಗ ಗೊತ್ತಿರಬೇಕು. ಯಾಕಂದರೆ ಹೇಳಿಕೆ ರೂಪದಲ್ಲಿ ಕೇಳ್ತಾರೆ ಅಥವಾ ಮಿಸ್ ಮ್ಯಾಚಿಂಗ್ ಕೇಳ್ತಾರೆ. ಅದರಲ್ಲಿ ಮತ್ತು ಯಾವುದು ಎಷ್ಟು ಇದರಲ್ಲಿ ಕಾನೂನು ಕ್ರಮಗಳು ಕೇಳ್ತಾರೆ. ಅದಕ್ಕೋಸ್ಕರ ನಾವು 1ನೇ ಹಣಕಾಸು ಆಯೋಗದಿಂದ 16ನೇ ಹಣಕಾಸು ಆಯೋಗದವರೆಗೂ ನಮಗೆ ಗೊತ್ತಿರಬೇಕು. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಹಣಕಾಸು ಆಯೋಗದ ಬಗ್ಗೆ ಸಂಪೂರ್ಣವಾದ ಒಂದು ವಿಡಿಯೋ ಮಾಡೋಣ. ಯಾವ ರೀತಿ ರಾಜ್ಯಗಳಿಗೆ ಹಂಚಿಕೆ ಮಾಡ್ತದೆ. ಈಗ ನೋಡಿ 15ನೇ ಹಣಕಾಸು ಆಯೋಗದ ಪ್ರಕಾರ ಎಷ್ಟು ರಾಜ್ಯಗಳು ಹಂಚಿಕೆ ಮಾಡ್ತದೆ? 41% ನೋಡಿ. 41% 15ನೇ ಹಣಕಾಸು ಆಯೋಗದ ಪ್ರಕಾರ ರಾಜ್ಯಗಳಿಗೆ ಹಂಚಿಕೆ ಮಾಡ್ತದೆ ಅಂತ ಹೇಳ್ತೀವಿ. ಓಕೆ. ಅದೇ ರೀತಿ 315ನೇ ವಿಧಿ ಏನಪ್ಪ ಅಂದರೆ UPSC ಪ್ರಕಾರ ಹೇಳ್ತದೆ. ಅದೇ ರೀತಿ 324 ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಹೇಳ್ತದೆ. ಕೇಂದ್ರ ಚುನಾವಣಾ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರಾಗಿರ್ತಾರೆ, ಇಬ್ಬರು ಸದಸ್ಯರಾಗಿರ್ತಾರೆ ಸ್ನೇಹಿತರೆ. ಅದೇ ರೀತಿ ಚುನಾವಣಾ ಆಯೋಗದ ಅಧ್ಯಕ್ಷರ